ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 11ನೆಯ ಕೀರ್ತನೆ 4ನೇ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿ ಇದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಹೌದು ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ನಾವು ಅನೇಕ ಸಮಯ ನಮ್ಮನ್ನು ಗಮನಿಸುವವರು ಯಾರೂ ಇಲ್ಲ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಇಷ್ಟ ಬಂದ ರೀತಿಯಲ್ಲಿ ನಾವು ಜೀವಿತವನ್ನು ನಡೆಸಿರಬಹುದು. ತಿಳಿಯದೆ ಕೂಡ ಅನೇಕ ತಪ್ಪುಗಳನ್ನು ನಾವು ಮಾಡಿರಬಹುದು. ಆದರೆ ನಮ್ಮ ಜೀವಿತವನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುವಂತಹ ದೇವರು ನಮ್ಮನ್ನು ಕಾಣುವಂಥವರಾಗಿರುವಾಗ ನಮ್ಮ ಜೀವಿತವನ್ನು ನಾವು ಕ್ರಿಸ್ತನ ಮೇಲನ ಭರವಸೆಯಿಂದ ನಾವು ಬದಲಾಯಿಸಿಕೊಳ್ಳುವಾಗ ಖಂಡಿತವಾಗಿಯೂ ದೇವರು ಆ ಒಂದು ಬದಲಾವಣೆಗೆ ನಮಗೆ ಬೇಕಾಗಿರುವಂತಹ ಪ್ರತಿಫಲವನ್ನ ಕೊಡುವಂತವನಾಗಿದ್ದಾನೆ. ದೇವರ ಕಣ್ಣುಗಳು ಪ್ರತಿಯೊಬ್ಬ ಮನುಷ್ಯನನ್ನ ಪರೀಕ್ಷಿಸಿ ಬಹು ಸೂಕ್ಷ್ಮವಾಗಿ ನೋಡುವಂತವರಾಗಿದ್ದಾರೆ. ಆದುದರಿಂದ ನಾವು ಇನ್ನೊಬ್ಬರನ್ನ ನಮ್ಮ ಜೀವಿತಕ್ಕೆ ಹೊಂದಾಣಿಕೆ ಮಾಡಿಕೊಂಡವರಾಗಿ ಅವರು ಒಂದು ತಪ್ಪನ್ನ ಮಾಡ್ತಿದ್ದಾರೆ, ನಾವು ಈ ತಪ್ಪನ್ನ ಮಾಡುವಾಗ ಅಲ್ಲದೆ ಇದ್ದರೆ ಅದಕ್ಕೆ ಕಡಿಮೆ ಪ್ರಮಾಣದ ತಪ್ಪನ್ನ ಮಾಡುವಾಗ ಪರವಾಗಿಲ್ಲ ಎಂಬುದಾಗಿ ನಮ್ಮನ್ನೇ ನಾವು ಸಮರ್ಥಿಸಿಕೊಂಡವರಾಗಿ ದೇವರಿಗೆ ವಿರುದ್ಧವಾಗಿ ಕಾರ್ಯಗಳನ್ನ ಮಾಡುವಾಗ ದೇವರು ನಮ್ಮನ್ನು ಕಾಣುವಂತವರಾಗಿದ್ದಾರೆ. ಆದರೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನ ನಾವು ನೋಡುವವರಾಗಿ, ಕ್ರಿಸ್ತನನ್ನ ಹಿಂಬಾಲಿಸುವವರಾಗಿ ಇರುವಾಗ, ಆತನ ರೀತಿಯಲ್ಲಿ ನಮ್ಮ ಜೀವಿತವನ್ನ ಮಾರ್ಪಡಿಸಿಕೊಳ್ಳುವಾಗ ದೇವರು ನಮ್ಮ ಜೀವಿತವನ್ನ ಆಶೀರ್ವದಿಸುವಂತವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾಗಿರುವಂತಹ ದೇವರೇ, ಅಪ್ಪ, ನಮ್ಮ ಜೀವಿತವನ್ನ ಕರ್ತನೆ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮೆಲ್ಲರ ಜೀವಿತವನ್ನ ಬಹು ಸೂಕ್ಷ್ಮವಾಗಿ ಪರಿಶೋಧಿಸುವಂತಹ ನನ್ನ ದೇವರೇ, ಅಪ್ಪ, ನಿನ್ನನ್ನು ಹಿಂಬಾಲಿಸುವಾಗ ಕರ್ತನೆ ನಿಮ್ಮ ರೀತಿಯಲ್ಲಿಯೇ ನಾವು ಕೂಡ ನೀತಿವಂತರಾಗಿ ಯಾವುದೇ ಕರ್ತನೆ ತಪ್ಪು ಕಾರ್ಯಗಳನ್ನ, ಕೆಟ್ಟ ಕಾರ್ಯಗಳನ್ನ ಮಾಡದ ಹಾಗೆ ಅಪ್ಪ ನಿಮ್ಮ ಕೃಪೆಯನ್ನ ನಮ್ಮೆಲ್ಲರಿಗೂ ಕರ್ತನೆ ಕೊಡಬೇಕಾಗಿ, ಎಲ್ಲರೂ ಕೂಡ ಆಶೀರ್ವಾದ ಹೊಂದಿಕೊಂಡವರಾಗಿ ಇನ್ನೊಬ್ಬರಿಗೆ ಆಶೀರ್ವಾದ ಉಳ್ಳವರಾಗಿ ಇರುವ ಹಾಗೆ ಮಾರ್ಪಡಿಸಿ ಯೇಸುವಿನ ನಾಮದಲ್ಲಿ ಕರ್ತನೆ ನೀವು ಮಾಡುತ್ತೀರಿ ಎಂಬುದಾಗಿ ನಾವು ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್.